ಪರಿಶಿಷ್ಟರು ಹಾಗೂ ಒಬಿಸಿ ವಿದ್ಯಾರ್ಥಿಗಳಲ್ಲಿ ಸಮಾನತೆಯನ್ನು ಪ್ರೋತ್ಸಾಹಿಸಲು ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ರೂಪಿಸಿರುವ ನಿಯಮಾವಳಿಗಳನ್ನು ಶೀಘ್ರ ಜಾರಿಗೊಳಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಘಟಕದಿಂದ ಫೆಬ್ರವರಿ 9ರಂದು ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ ಎಂದು ಸಂಘಟನೆಯ ಜಿಲ್ಲಾ ಸಂಚಾಲಕ ಎನ್ಆರ್ ದೇವರಾಜು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ಎಸ್ಸಿ, ಎಸ್ಟಿ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಸಮಾನತೆಯನ್ನು ಪ್ರೋತ್ಸಾಹಿಸಲು ರೂಪಿಸಿರುವ ನಿಯಮಾವಳಿಗೆ ಸುಪ್ರೀಂಕೋರ್ಟ್ ನೀಡಿರುವ ತಡೆಯಾಜ್ಞೆ ತೆರವುಗೊಳಿಸಬೇಕು. ರೋಹಿತ್ ವೇಮುಲ ಕಾಯ್ದೆಯನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸಬೇಕು. ಜಾತಿ ಧರ್ಮ ತಾರತಮ್ಯ ತಡೆಗಟ್ಟಲು ಯುಜಿಸಿ ನಿಯಮವನ್ನು ಕೇಂದ್ರ ಸರ್ಕಾರ ಅನುಷ್ಠಾನಕ್ಕೆ ತರಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಮುಂದಿಟ್ಟು ರಾಜ್ಯವ್ಯಾಪಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದರು. ಫೆಬ್ರವರಿ 9ರಂದು ಬೆಳಗ್ಗೆ 11:30 ಗಂಟೆಗೆ ಮಡಿಕೇರಿಯ ಗಾಂಧಿ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿ ನಂತರ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಎಸ್ಸಿ, ಎಸ್ಟಿ ಹಾಗೂ ಒಬಿಸಿ ಮಕ್ಕಳು ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ ಸಿಗ್ತಾ ಇರ್ತಕ್ಕಂಥ ಸವಲತ್ತು ವಿಶ್ವವಿದ್ಯಾನಿಲಯ ಕಡೆಯಿಂದ ಕುಂಠಿತವಾಗಿದೆ. ಅವರ ವಿದ್ಯಾಭ್ಯಾಸಕ್ಕೆ ತುಂಬ ಅನಾನುಕೂಲವಾಗಿದೆ. ಇದನ್ನು ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಈ ಸವಲತ್ತು ಕೊಡೋದ್ರಲ್ಲಿ ಕಡಿತ ಮಾಡಿ ಅವರಿಗೆ ಓದಲಿಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಸವಲತ್ತು ಕೊಡಬಾರದು ಅನ್ನೋ ಒಂದು ವಿಚಾರ ಇಟ್ಕೊಂಡು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಮಾಡಿದೆ. ಆದ್ದರಿಂದ ಮಾನ್ಯ ನ್ಯಾಯಕ್ಕೂ ನಾವು ದಲಿತ ಸಂಘರ್ಷ ಸಮಿತಿ ಮನವಿ ಮಾಡೋದಿಷ್ಟೇ, ನೀವು ಏನು ತಡೆಯಾಜ್ಞೆ ಕೊಟ್ಟಿದ್ದೀರಿ ಅದನ್ನು ಕೇಂದ್ರ ಸರ್ಕಾರ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಿ. ಏನು ಬಡ ವಿದ್ಯಾರ್ಥಿಗಳು ಈ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸನ ಮಾನ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿಕೊಡಬೇಕು. ಮತ್ತು ಏನು ಈ ಕೆಲವು ಈ ವಿಶ್ವವಿದ್ಯಾಲಯಗಳಲ್ಲಿ ಎಸ್ಸಿ, ಎಸ್ಟಿಗಳು ಅವ್ರ ಮೇಲೆ ಭಾಳ ದೌರ್ಜನ್ಯ ಮತ್ತು ಕಿರುಕುಳ ನಡೀತಾ ಇದೆ. ಹಾಗಾಗಿ ಅದನ್ನು ತಡೆಗಟ್ಟತಕ್ಕಂಥ ಕೆಲಸನ ಕೇಂದ್ರ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಈ ದಲಿತ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ತೊಂದರೆನ ಬಗೆಹರಿಸಿಕೊಡ್ಬೇಕು. ಈಗ ನಮ್ಮ ಅಧ್ಯಕ್ಷ ಹೇಳಿದಾಗೆ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡೋಂಥ ಏನು ದಲಿತ ಹಿಂದುಳಿದ ವರ್ಗ ಏನು ಮಕ್ಕಳಿದ್ದಾರೆ ಒಬಿಸಿ ಎಲ್ಲರಿಗೂ ಅನ್ಯಾಯ ಆಗ್ತಿದೆ. ಮತ್ತು ಸರ್ಕಾರವೂ ಅದನ್ನು ಕಡಿತಗೊಳಿಸುವಂಥ ಕೆಲಸ ಮಾಡ್ತಿದೆ. ನ್ಯಾಯವನ್ನು ಅದ್ರ ಬಗ್ಗೆ ಕನ್ನಡ ಅದು ಸಹಿತ ಅದನ್ನು ಮೊಟಕುಗೊಳಿಸುವಂಥ ಕೆಲಸ ಮಾಡ್ತಿದೆ. ಒಬ್ಬ ನ್ಯಾಯಾಲಯ ಕೈಯಿಂದ ಒಂದು ದಲಿತರ ಮೇಲೆ ಒಂದು ಈ ಥರ ಮಾಡ್ತಿದೆ ಅಂದರೆ ದಲಿತ ಮಕ್ಕಳು ಮುಂದೆ ಓದೋದಾಗೆ ಉನ್ನತ ವ್ಯಾಸಂಗ ಪಡೆಯೋದಾಗೆ ಅವ್ರ ಮುಂದೆ ಬದುಕು ಭಾಳ ರೀತಿ ಅದ್ರ ಬಗ್ಗೆ ನಾವು ಇವತ್ತು ಪತ್ರಿಕೆಗಳನ್ನು ತಂದಿದ್ದೀವಿ. ಈ ನೋಡಿ, ಇದೇ ವಿಶ್ವವಿದ್ಯಾಲಯಗಳಲ್ಲಿ ಏನು ಹೈದರಾಬಾದಲ್ಲಿ ಏನು ವಿಶ್ವವಿದ್ಯಾಲಯ ಒಬ್ಬ ಪ್ರತಿಭಾವಂತ ಸಂಶೋಧಕ ವಿದ್ಯಾರ್ಥಿ ಸಾಂಸ್ಕೃತಿಕ ಹತ್ಯೆಗೆ ಗುರಿಯಾಗ್ತಾರೆ. ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ಇದಕ್ಕೆ ಹತ್ಯೆ ಗುರಿಯಾಗ್ತಾರೆ ಅಂದರೆ ಇದು ಹಿನ್ನೆಲೆ ಅಲ್ಲಿ ಯಾರಿದ್ದಾರೆ, ಏನಿದ್ದಾರೆ, ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕಲ್ಲ. ಒಂದಲ್ಲ ಎರಡಲ್ಲ, ನೀವು ಯಾವ ಬೇಕಾದ್ರೆ ನಾವು ಏನು ಇದು ಮಾಡಿದ್ವಿ ಪ್ರಕಟಣೆ ಅದರಲ್ಲಿ ಇದೆ ನೋಡಿ. ಪ್ರತಿಯೊಂದು ಶಾಲೆಗಳಲ್ಲಿ ಪ್ರತಿಯೊಂದು ಇದರಲ್ಲೂ ನಮ್ಮ ಹಿಂದುಳಿದ ದಲಿತ ಮತ್ತು ಒಬಿಸಿ ಏನು ಮಕ್ಕಳು ಬಡ ಮಕ್ಕಳು ಅವರಿಗೆ ಅನ್ಯಾಯ ಇದು ನಿಲ್ಲಬೇಕು. ಇದು ನಿಂತಿಲ್ಲ ಅಂದರೆ ನಮ್ಮದು ಈಗೇನು ಜಿಲ್ಲಾಧಿಕಾರಿಗಳು ಕಚೇರಿ ಮುಂದೆ ನಾವು ಮುಂದಿನ ಸೋಮವಾರ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ರಾಜ್ಯ ಸಮಿತಿ ಆದೇಶ ಪ್ರಕಾರ ಮುಂದೆ ನಾವು ಜಿಲ್ಲಾದ್ಯಂತ ನಾವು ಉಪವಾಸದಲ್ಲಿ ಕೂತು ನಮ್ಮ ಮಕ್ಕಳಿಗೆ ನ್ಯಾಯ ಕೊಟ್ಟು ಸಿಕ್ಕಿಲ್ಲ ಅಂದರೆ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ತಮ್ಮ ಗಮನಕ್ಕೆ. ಗೋಷ್ಠಿಯಲ್ಲಿ ಸಂಘಟನಾ ಸಂಚಾಲಕ ಡಿಆರ್ ಕೆಂಚೇಶ್ವರ್, ಜಿಲ್ಲಾ ಸಂಚಾಲಕ ಎಂಡಿ ಹರೀಶ್ ಕುಮಾರ್, ಮಹಿಳಾ ಘಟಕದ ಸಂಚಾಲಕಿ ಕೆಕೆ ಭಾಗ್ಯ ಹಾಗೂ ವಿದ್ಯಾರ್ಥಿ ಒಕ್ಕೂಟದ ಸಂಘಟನಾ ಸಂಚಾಲಕ ಟಿಜಿ ನೂತನ ಪಾಲ್ಗೊಂಡಿದ್ದರು.